ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಯಾವ ಥರ ಫೈನಲಿ ಮಾನಿಟೈಸೇಷನ್ ಮಾಡ್ಬೋದು ಅಂತ ನಿಮ್ಮ ಚಾನಲಲ್ಲಿ. ಸೊ ಫೈನಲಿ ನನ್ನ ಚಾನಲಲ್ಲಿ ಮಾನಿಟೈಸೇಷನ್ದು ಬಟನ್ ಏನಿತ್ತು, ಅಪ್ಲೈ ಬಟನ್, ಅದು ಆನ್ ಆಗಿದೆ. ಅದು ಯಾವ ಥರ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀನಿ. ಎಲ್ಲ ನಿಮ್ಮ ಲವ್ ಆ್ಯಂಡ್ ಸಪೋರ್ಟಿಂದನೇ ಗೈಸ್. ಸೊ ಕಷ್ಟಪಟ್ಟು ವೀಡಿಯೋಸ್ ಮಾಡಿದರೆ ಎಲ್ಲನೂ ಆಗುತ್ತೆ. ಇದಾಗಲ್ಲ ಅಂತ ಇಲ್ಲ, ಜಸ್ಟ್ ನೀವು ಮನ್ಸು ಮಾಡಬೇಕಷ್ಟೇ. ನೀವು ಮನ್ಸು ಮಾಡಿದರೆ ಎಲ್ಲನೂ ಆಗುತ್ತೆ. ಓಕೆನಾ ಗೈಸ್? ಸೊ ಬನ್ನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ಥರ ಮಾನಿಟೈಸೇಷನ್ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾ ಓಪನ್ ಮಾಡ್ಕೊಳ್ಳೋಣ YT ಸ್ಟುಡಿಯೋ ಆ್ಯಪ್. ಓಕೆನಾ? ಇಲ್ಲಿ ನಮಗೆ ಡಾಲರ್ ಬಟನ್ ಕಾಣಿಸ್ತಿದೆಯಲ್ಲ, ಅರ್ನ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ನಿಮ್ಮದು ವಾಚ್ ಟೈಮ್ ಏನಾದರೂ ಕಂಪ್ಲೀಟ್ ಆಗಿದ್ರೆ ಇದರ ಪ್ಲೇ ನೌ ಅಂತ ಬಟನ್ ಇದೇನಿರುತ್ತೆ ಇದು ಆನ್ ಆಗುತ್ತೆ. ಸಿಂಪಲಿ ಇದರಿಂದ ಯಾವ ಥರ ನಾವು ಮಾನಿಟೈಸೇಷನ್ನ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸಿಂಪಲ್ ಸ್ಟೆಪ್ಪಲ್ಲಿ. ಸಿಂಪಲ್ ಮೇಲೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸ್ಟಾರ್ಟ್ ಬಟನ್ ಕಾಣಿಸ್ತಿದೆಯಲ್ಲ ಫಸ್ಟಲ್ಲೇ, ನಿಮಗೆ ಒಂದೊಂದಾಗೂ ನಾನು ನಿಮಗೆ ಮಾರ್ಕ್ ಮಾಡಿಬಿಟ್ಟು ತೋರಿಸ್ಬಿಡ್ತೀನಿ. ಓಕೆನಾ? ಇದು 3 ಸ್ಟೆಪ್ ಕಂಪ್ಲೀಟ್ ಆಗಬೇಕು. ಈಗ ಸದ್ಯಕ್ಕೆ ನಾವು ಇವೆರಡನ್ನ ಮಾಡಬೇಕು. ಓಕೆನಾ? ಮೇಲೆದೊಂದು, ಕೆಳಗಡೆದೊಂದು. ಸೊ ಸ್ಟಾರ್ಟ್ ಬಟನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಬಟನ್ ಮೇಲೆ ಓಕೆನಾ, ನಾನು ಮಾರ್ಕ್ ಮಾಡಿಬಿಡ್ತೀನಿ ನಿಮಗೆ. ಇಲ್ಲಿ ಸ್ಟಾರ್ಟ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ನಿಮಗೆ ಈ ಥರ ಇಂಟರ್ಫೇಸ್ ಶೋ ಆಗುತ್ತೆ. ಇಲ್ಲಿ ಏನೇನು ನಾನು ಸ್ಕ್ರಾಲ್ ಮಾಡ್ತಿದ್ದೀನಿ. ಸೊ ನಿಮಗೆ ಏನು ಮಾಡಿ, ನೀವು ಟೈಮ್ ಇದ್ದರೆ ಫುಲ್ಲು ನೀವು ಒಂದು ಸಲ ಓದ್ಕೊಳ್ಳಿ. ಇಲ್ಲ ಹಂಗೇನು ನನಗೆ ಓದೋಕ್ಕೇನು ಪ್ರಯೋಜನ ಇಲ್ಲ ಅಂದರೆ ಜಸ್ಟ್ ಏನು ಮಾಡಿ, ನೀವು ಸುಮ್ಮನೆ ಸ್ಕ್ರಾಲ್ ಮಾಡಿಬಿಟ್ಟು ಅಲ್ಲೊಂದು ಟಿಕ್ ಬಟನ್ ಇರುತ್ತೆ ನಿಮಗೆ, ಅಲ್ಲಿ ಟಿಕ್ ಮಾಡಿಬಿಟ್ಟು ಅದನ್ನು ಅಗ್ರಿ ಆ್ಯಂಡ್ ಕಂಟಿನ್ಯೂ ಕೊಡಬೇಕು ಅಷ್ಟೇ. ಓಕೆನಾ? ಸೊ ನಾನು ಸ್ಕ್ರಾಲ್ ಮಾಡ್ತಾಯಿದ್ದೀನಿ ಸ್ಲೋಲಿ, ನೀವು ನೋಡಲಿ ಅಂತ. ಓಕೆನಾ? ಸೊ ಸ್ಕ್ರಾಲ್ ಮಾಡ್ತಾಯಿದ್ದೀನಿ. ಸೊ ಇವೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ ನೀವು, ಯಾವ ಥರ ನೀವು ಮಾನಿಟೈಸೇಷನ್ ಪಾಲಿಸೀಸ್ ಎಲ್ಲ ಏನಿದೆ ಅದು. ಓಕೆನಾ? ಇಲ್ಲಿ ಟಿಕ್ ಮಾರ್ಕ್, ಇಲ್ಲಿ ಬಾಕ್ಸ್ ಕಾಣಿಸ್ತಿದ್ದಿಲ್ಲ, ನಾನು ಮಾರ್ಕ್ ಮಾಡಿಬಿಡ್ತೀನಿ ನಿಮಗೆ. ಇಲ್ಲಿ ಇದ್ರ ಮೇಲೆ ಒಂದು ಸಲ ಟ್ಯಾಪ್ ಮಾಡಿ, ಈ ಥರ ಟಿಕ್ ಮಾಡಿ. ಅದಾದಮೇಲೆ ಎಕ್ಸೆಪ್ಟ್ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಸೊ ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಈ ಥರ ಒಂದು ನ್ಯೂ ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ, ಈ ಥರ ರಿಡೈರೆಕ್ಟ್ ಆಗುತ್ತೆ YT ಸ್ಟುಡಿಯೋ. ಫಸ್ಟ್ನೇದು ಬಂದುಬಿಟ್ಟು ರೈಟ್ ಮಾರ್ಕ್ ಆಗಿದೆ ನಮ್ಮದು, ಫಸ್ಟ್ನೇದು ಕಂಪ್ಲೀಟ್ ಆಗಿದೆ, ಫಸ್ಟ್ ಸ್ಟೆಪ್ಪು. ಈಗ ಸೆಕೆಂಡ್ನೇ ಸ್ಟೆಪ್ಪಿಗೆ ಬಂದುಬಿಟ್ಟು ಸ್ಟಾರ್ಟ್ ಅಂತ ಶೋ ಆಗಿದೆ ಬಟನ್ನು. ನಾವೇನು ಮಾಡಬೇಕು, ಸಿಂಪಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ನಿಮ್ಮದು ಆಲ್ರೆಡಿ ಆ್ಯಡ್ಸೆನ್ಸ್ ಅಕೌಂಟ್ ಇದ್ದರೆ ಎಸ್ ಐ ಹ್ಯಾವ್ ಆಲ್ರೆಡಿ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಕೊಡಿ. ಸೊ ನೋ ಐ ಡೋಂಟ್ ಹ್ಯಾವ್, ಕ್ರಿಯೇಟ್ ನ್ಯೂ ಒನ್ ಅಂತ ಕೊಡಿ. ಸೊ ಐ ಡೋಂಟ್ ನೋ ಅಂದರೆ ಅದು ಯಾವುದ್ರಲ್ಲಿ ನನಗೆ ಏನಿದೆ ಗೊತ್ತಿಲ್ಲ ಅಂತ ಕೊಡಿ. ಸೊ ಸುಮಾರು ಜನ ಏನು ಮಾಡ್ತೀರಾ, ಎಸ್ ಐ ಹ್ಯಾವ್ ಅಂತ ಕೊಡ್ತೀರಾ, ಇಲ್ಲ ನೋ. ಸೊ ಫಸ್ಟ್ನೇದು ಸೆಲೆಕ್ಟ್ ಮಾಡ್ತೀರಾ. ಸೊ ಫಸ್ಟ್ನೇದು ಸೆಲೆಕ್ಟ್ ಮಾಡಿಬಿಡಿ, ಯಾಕಂದರೆ ಜೀವನದಲ್ಲಿ ಒಂದೇ ಆ್ಯಡ್ಸೆನ್ಸ್ನ ಮಾಡೋಕ್ಕಾಗೋದು. ನೀವೆಲ್ಲ ಯಾರ್ಯಾರು ಸ್ಟಾರ್ಟ್ ಮಾಡಿದ್ದೀರಾ ಯೂಟ್ಯೂಬು ಮಾಡೋದಕ್ಕೆ, ಸೊ ಅವರೆಲ್ಲ ಮಾಡಿರಲ್ಲ ಯೂಟ್ಯೂಬ್ ಆ್ಯಡ್ಸೆನ್ಸ್, ಅವ್ರಿಗೆ ಗೊತ್ತಿರಲ್ಲ ಏನು ಆ್ಯಡ್ಸೆನ್ಸ್ ಅಂದ್ರೇ. ಸೊ ಸೆಕೆಂಡ್ನೇದು ಏನಿದೆ ಅದನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡಬೇಕು, ಮಿಕ್ಕಿದ್ದು ಎರಡನ್ನೂ ಯಾವುದು ಸೆಲೆಕ್ಟ್ ಮಾಡಬಾರ್ದು. ಓಕೆನಾ? ನೋ ಐ ನೀಡ್ ಟು ಕ್ರಿಯೇಟ್ ನ್ಯೂ ಒನ್. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿ, ಮಿಡಲ್ದು ಇತ್ತಲ್ಲ ಮಧ್ಯದ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೆಕ್ಸ್ಟ್ ಬಟನ್ ನಿಮಗೆ ಶೋ ಆಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ನೆಕ್ಸ್ಟ್ ಬಟನ್. ಓಕೆ, ಈಗ ನಿಮಗೆ ರಿಡೈರೆಕ್ಟಾಗಿ ಅಕೌಂಟ್ಸ್ನ ಚೂಸ್ ಮಾಡೋಕ್ಕೆ ಹೇಳುತ್ತೆ, ಜಿಮೇಲ್ ಅಕೌಂಟ್ನ. ಇಲ್ಲಿ ಏನಂದರೆ ಗಾಯ್ಸ್, ನೀವು ಒಂದು ಹೊಸ ಜಿಮೇಲ್ ಅಕೌಂಟ್ನೇ ಮಾಡಿಬಿಡಿ ಆ್ಯಡ್ಸೆನ್ಸ್ಗೆ. ಯಾಕಂದರೆ ಈಗ ನಿಮ್ಮದು ಯೂಟ್ಯೂಬ್ದೇ ನೀವು ಜಿಮೇಲ್ ID ಏನಾದರೂ ಕೊಟ್ಟರೆ, ಬೈ ಚಾನ್ಸ್ ಇನ್ ಫ್ಯೂಚರಲ್ಲಿ ನಿಮ್ದು ಏನಾದರೂ ಗೂಗಲಲ್ಲ ಸಾರಿ, ನಿಮ್ಮದು ಏನು ಯೂಟ್ಯೂಬ್ ಇದೆ ಆ ಚಾನಲ್ದು ಏನಾದರೂ ಹ್ಯಾಕ್ ಆದರೆ ನಿಮ್ಮದು ಆ್ಯಡ್ಸೆನ್ಸ್ ಅಕೌಂಟ್ನೂ ಹ್ಯಾಕ್ ಆಗೋ 100% ಹ್ಯಾಕ್ ಆಗಿಬಿಡುತ್ತೆ. ಇನ್ನೇನು ಅದೇ ಜಿಮೇಲ್ ಅಲ್ವಾ ಕೊಟ್ಟಿರ್ತೀರ ನೀವು ಗೂಗಲ್ ಆ್ಯಡ್ಸೆನ್ಸ್ಗೆ, ಹಾಗಾಗಿ. ಸೊ ಯಾವುದು ಬಂದುಬಿಟ್ಟು ನಿಮ್ಮ ಹತ್ರ ಯೂಟ್ಯೂಬ್ದು ಬಿಟ್ಬಿಟ್ಟು ಬೇರೆ ಜಿಮೇಲ್ನ ಕ್ರಿಯೇಟ್ ಮಾಡಿ ಹೊಸ್ದಾಗಿ, ಅಲ್ಲೇ ಆಪ್ಷನ್ ಇರುತ್ತೆ, ನೀವು ಕ್ರಿಯೇಟ್ ಮಾಡ್ಬೋದು. ಇಲ್ಲ ನೀವು ಆಲ್ರೆಡಿ ಬೇರೆದು ನಿಮ್ಮ ಹತ್ರ ಜಿಮೇಲ್ ಅವೈಲೇಬಲ್ ಇದ್ದರೆ ಯೂಟ್ಯೂಬ್ದು ಏನು ಜಿಮೇಲ್ ಕೊಟ್ಟಿರ್ತೀರ ಆ ಜಿಮೇಲ್ನ ಬಿಟ್ಟು ಬೇರೆ ಜಿಮೇಲ್ನ ನೀವು ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕು. ಓಕೆನಾ? ಬೇರೆ ಜಿಮೇಲ್ ಕೊಡಿ. ಓಕೆ, ಯೂಟ್ಯೂಬ್ದೇ ಕೊಡೋಕ್ಕೆ ಹೋಗಬೇಡಿ, ಯಾಕಂದರೆ ಹ್ಯಾಕ್ ಆಗೋ 100% ಚಾನ್ಸಸ್ ಇರುತ್ತೆ. ಯೂಟ್ಯೂಬ್ ಏನಾದರೂ ಹ್ಯಾಕ್ ಆದರೆ ಆ್ಯಡ್ಸೆನ್ಸ್ನ ಹ್ಯಾಕ್ ಆಗಿಬಿಡುತ್ತೆ, ಆಮೇಲೆ ನಿಮ್ಮ ದುಡ್ಡು ಹೋಯ್ತು ಆಮೇಲೆ ಅಷ್ಟೇ. ಓಕೆನಾ ಗೈಸ್? ಸೊ ನಾವು ಬೇರೆ ಜಿಮೇಲ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ರಿಡೈರೆಕ್ಟ್ ಮಾಡ್ತು. ಸೊ ಇಲ್ಲಿ ನಮಗೆ ಆಪ್ಷನ್ ಕಾಣಿಸ್ತಿದೆ ಕಂಟ್ರಿನ ಸೆಲೆಕ್ಟ್ ಮಾಡೋದು. ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ನಿಮಗೆ. ಸೊ ನೋಡಿ,
ಚಾನೆಲ್ದು ಇದು ಲಿಂಕು ಮೇಲಿರೋದು ಯುವರ್ ಬಿಲ್ಲಿಂಗ್ ಕಂಟ್ರಿ ಅಂತ ಇದೆ. ಸೊ ಬಿಲ್ಲಿಂಗ್ ಕಂಟ್ರಿ ನಮ್ಮದು ಇಂಡಿಯಾ. ಸೊ ನಾನು ಬಂದುಬಿಟ್ಟು ಇಂಡಿಯಾನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆನಾ. ಸೊ ಎಲ್ಲಿದೆ ನಮ್ಮ ಇಂಡಿಯಾ, ನಾವು ಸ್ಕ್ರಾಲ್ ಮಾಡಿ ನೋಡ್ತಾ ಇದ್ದೀನಿ ಎಲ್ಲಿದೆ ಅಂತ. ಸರಿ ಹೋಯ್ತು, ಕೆಳಗೆ ಮೇಲೆ ಆಯಿತು. ಸೊ ನಾನು ಇಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಂಡಿಯಾನ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ನಮ್ಮ ಕಂಟ್ರಿನ. ಅದಾದಮೇಲೆ ಈ ಥರ ಓಪನ್ ಆಗುತ್ತೆ ನಿಮಗೆ. ಸೊ ಸಿಂಪಲಿ ಇಲ್ಲಿ ಬಾಕ್ಸ್ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು ನಾವು ಟಿಕ್ ಬಟನ್ನ ಮಾಡಿಬಿಟ್ಟು ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ. ಸೊ ಸಿಂಪಲಿ ಇಲ್ಲಿ ಇದ್ರ ಮೇಲೆ ಇಲ್ಲಿ ಟಿಕ್ ಮಾಡೋಣ. ಇಲ್ಲಿ ಟಿಕ್ ಮಾಡಾದಮೇಲೆ ಸೆಟಪ್ ಅಕೌಂಟ್ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡೋಣ ಬ್ಲೂ ಕಲರಲ್ಲಿ ಓಕೆನಾ. ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ನಿಮಗೆ ಡೈರೆಕ್ಟ್ ಆಗುತ್ತೆ. ಅಡ್ರೆಸ್ ಹಾಕೋ ಆಪ್ಷನ್ ಬರುತ್ತೆ. ನಿಮ್ಗೆ ಗೂಗಲ್ ಪಿನ್ ಬರಬೇಕಂದ್ರೆ ಅಡ್ರೆಸ್ ಹಾಕಲೇಬೇಕಲ್ಲ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಅಡ್ರೆಸ್ದು ಓಪನ್ ಆಯಿತು ನಮ್ಮದು. ಇಲ್ಲಿ ನಾವು ಅಡ್ರೆಸ್ನ ಹಾಕಬೇಕು, ತುಂಬ ಇಂಪಾರ್ಟೆಂಟ್ ಓಕೆನಾ. ಸೊ ಇಲ್ಲಿ ನಿಮ್ಮದು ನೇಮ್ ಬಂದುಬಿಟ್ಟು ನಿಮ್ಮದು ಆಧಾರ್ ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡಲ್ಲಿ ಏನು ನೇಮ್ ಇರುತ್ತೆ ಆ ನೇಮ್ನ ಇಲ್ಲಿ ಬರ್ಕೋಬೇಕು. ಬೇರೆ ನೇಮ್ ಏನು ಬರೆಯೋಕ್ಕೆ ಹೋಗಬೇಡಿ ಮಿಸ್ ಆಗಿನೂ ಓಕೆನಾ. ನಿಮ್ಮದು ಏನು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇರುತ್ತೆ ಆ ನಂಬರ್ ಅಲ್ಲ ನೇಮು, ಆ ನೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಅಡ್ರೆಸ್ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಅಡ್ರೆಸ್ ನಂಬರ್ ಲೈನ್ 2ನೇ ಅಡ್ರೆಸ್ಸಲ್ಲಿ ನೀವು ನಿಮ್ಮ ನಂಬರ್ನ ಕೊಡಿ, ಫೋನ್ ನಂಬರು ಓಕೆನಾ. ಯಾಕಂದರೆ ಆಗ ಪೋಸ್ಟ್ ಅವ್ರು ಏನಾದರೂ ನಿಮ್ಮ ನಂಬರ್ ಸಿಗಲಿಲ್ಲ, ನಿಮ್ಮ ಮನೆ ಸಿಗಲಿಲ್ಲ, ಅಡ್ರೆಸ್ ಸಿಗಲಿಲ್ಲ ಅಂದರೆ ಅದರಲ್ಲಿ ನಂಬರ್ ಬರೆದಿರ್ತಾರೆ. ಸೊ ಆ ನಂಬರ್ ಮುಖಾಂತರ ನಿಮ್ಮ ಹತ್ರ ರೀಚ್ ಆಗ್ತಾರೆ ಓಕೆನಾ. ಇದೇ ಬಂದುಬಿಟ್ಟು ನಂಬರ್ ಕೊಡಲೇಬೇಕು. ಅಡ್ರೆಸ್ ಲೈನ್ 2 ಅಲ್ಲಿ ಕೊಡಿ ಓಕೆನಾ ಗೈಸ್. ಮಿಸ್ ಮಾಡದೆ ನಂಬರ್ನ ಕೊಡಿ. ಆಮೇಲೆ ನಿಮ್ಮ ಪಿನ್ ಕೋಡ್ ಏನಿದೆ ಅದು ಹಾಕಿ. ಲಾಸ್ಟಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಪ್ಷನ್ ಇರುತ್ತೆ, ಆಪ್ಷನಲ್ ನೀವು ಹಾಕ್ಬೋದು ಓಕೆನಾ. ಪಿನ್ ಕೋಡ್ ಹಾಕಿ, ನಿಮ್ಮದು ಏರಿಯಾ ಪಿನ್ ಕೋಡ್ ಏನಿದೆ ಅದು. ಅದಾದಮೇಲೆ ಸಿಂಪಲ್ ಇಲ್ಲಿ ನೋಡಿ ರಿವ್ಯೂ ಅಂತ ಕಾಣಿಸ್ತಿದೆ. ಇದು ರಿಡೈರೆಕ್ಟ್ ಆಗುತ್ತೆ ಈಗ ಯಾವುದಕ್ಕೆ, YT ಸ್ಟುಡಿಯೋಗೆ. ಸೊ ರಿಡೈರೆಕ್ಟ್ ಆಗುತ್ತೆ, ಈಗ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಈಗ ರಿಫ್ರೆಶ್ ಆಗ್ತಾಯಿದೆ. ರಿಫ್ರೆಶ್ ಆದಮೇಲೆ ಇಲ್ಲಿ ನಾನು ಆನ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಸಲ ಚೆಕ್ ಮಾಡ್ತೀನಿ ಯಾವ ಥರ ಶೋ ಆಗ್ತಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಇನ್ ಪ್ರೋಸೆಸ್ ಅಂತ ಕಾಣಿಸ್ತಿದೆಯಲ್ಲ, ನಂಬರ್ ಸೆಕೆಂಡ್ ಇದು 1 to 2 ಡೇಸಲ್ಲಿ ಮುಗ್ದೋಗುತ್ತೆ. ಬಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 2 to 3 ಡೇಸ್. ಬಟ್ ಎಷ್ಟು 2 to 3 ವೀಕ್ಸ್ ಅಂತ ಕೊಟ್ಟಿದ್ದಾರೆ, ಡೇಸ್ ಅಲ್ಲ. ಸೊ ಇದು ಇಷ್ಟು ವೀಕ್ಸ್ ಏನು ತಗೊಳ್ಳಲ್ಲ ರಿವ್ಯೂ ಆಗೋಕ್ಕೆ, ಅಂದರೆ ಸೆಟಪ್ ಆಗೋಕ್ಕೆ ಓಕೆನಾ. ಸೊ ಸೆಟಪ್ ಆಗೋಕ್ಕೆ 2 to 3 ಡೇಸ್ ತಗೊಳುತ್ತೆ ಅಷ್ಟೇ, ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ. ನೀವೇನು ಹೆದರಬೇಡಿ ಓಕೆನಾ ಗೈಸ್. ಇದು ಸೆಕೆಂಡ್ನೇದು ನಂಬರ್ ಆದಮೇಲೆ ಥರ್ಡ್ನೇದು ಅದಾಗೆ ಆಗುತ್ತೆ, ನೀವು ಏನು ಮಾಡೋಕ್ಕೆ ಬೇಕಾಗಿಲ್ಲ. ಥರ್ಡ್ನೇದು ಬಂದುಬಿಟ್ಟು ಗೆಟ್ ರಿವ್ಯೂಡ್ ಅಂತ ಇದೆಯಲ್ಲ, ಅದು ಬಂದುಬಿಟ್ಟು ಯೂಟ್ಯೂಬ್ ಅವರು ನಿಮ್ಮ ಚಾನೆಲ್ನ ಚೆಕ್ ಮಾಡೋದು. ಚಾನೆಲ್ಲು ನಿಮ್ಮದು ವೀಡಿಯೋಸ್ನ ಚೆಕ್ ಮಾಡ್ತಾರೆ. ವೀಡಿಯೋಸು, ಥಂಬ್ನೈಲು ಮತ್ತು ನಿಮ್ಮದು ಡಿಸ್ಕ್ರಿಪ್ಷನು ಅದೆಲ್ಲ ಮ್ಯಾಚ್ ಆಗ್ತಿದೆಯಾ, ಥಂಬ್ನೈಲೆಲ್ಲ ಕರೆಕ್ಟಾಗಿದೆಯಾ ಇವೆಲ್ಲ ಚೆಕ್ ಮಾಡ್ತಾರೆ. ಯಾವ ವೀಡಿಯೋಸಲ್ಲಿ ಎಷ್ಟು ವ್ಯೂಸ್ ಬಂದಿದೆ, ಯಾವುದಕ್ಕೆ ಯಾವ ವೀಡಿಯೋಗೆ ಎಷ್ಟು ವಾಚ್ ಟೈಮ್ ಅವರ್ ಸಿಕ್ಕಿದೆ ಇವೆಲ್ಲ ಚೆಕ್ ಮಾಡ್ತಾರೆ. ಇವೆಲ್ಲ ಚೆಕ್ ಮಾಡಾದಮೇಲೆ ಫೈನಲಿ ಲಾಸ್ಟ್ ನಿಮ್ಮದು ಮಾನಿಟೈಸೇಷನ್ ಆಗುತ್ತೆ ಓಕೆನಾ. ಇದು ಒಂದು ವೀಕ್ ತಗೊಳ್ಳಿ, 1 ವೀಕಲ್ಲಿ ನಿಮ್ಮದು ಮುಗ್ದೋಗ್ಬಿಡುತ್ತೆ ಓಕೆನಾ. ಕಷ್ಟಪಡಿ ಗೈಸ್, ಕಷ್ಟಪಟ್ಟರೆ ನಿಮಗೆ ಇವೆಲ್ಲ ಸಿಗೋದು ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.